ಇವತ್ತಿನ ಡೇ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಅದೊಂಥರ ಮಿನಿ ಡ್ರೀಮ್ ತರ ಅಂತ ಹೇಳ್ಬೋದು. ಗೈಸ್, ಒಂದು ತಪ್ಪು ಮಾಡ್ಬಿಟ್ಟೆ ನಾನು. ಏನ್ ಮಾಡಕ್ ಆಗಲ್ಲ, ಎಲ್ಲೋ ಮೈಸೂರಲ್ಲಿ ಬಿದ್ದಿದ್ದೆ ನಾನು. ಆದ್ರೂ ಇಂಡಿಯಾದಲ್ಲಿ ಇದ್ದಾಗ ಒಂದು 2.5 ಇಯರ್ಸ್ ಬ್ಯಾಕ್ ಏನೂ ಇಲ್ಲದೆ ಸುಮ್ಮನೆ ಇಲ್ಲಿಗೆ ಓದಬೇಕು ಅಂತ ಬಂದಿದ್ದು. ಹಾಯ್, ಹೆಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಂಡನ್ ಹೋಗ್ತಾ ಇದ್ದೀನಿ. ಒಂದು ಸ್ಮಾಲ್ ಕೆಲಸ ಇತ್ತು, ಮತ್ತು ಅದೊಂಥರ ಮಿನಿ ಡ್ರೀಮ್ ಥರ ಅಂತ ಹೇಳ್ಬೋದು. ನಾನು ಯಾಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಏನು ಮಾಡ್ತೀನಿ ಎಲ್ಲನೂ ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಈಗ ಸದ್ಯಕ್ಕೆ ನಾನು ಕಾರಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಇಲ್ಲಿ ಪ್ಯಾಟ್ರೋಲ್ ಅಂತ ಬರ್ದಿದೆಯಲ್ಲ, ಅದು ಹೆಂಗಂದ್ರೆ ಇದು ಸ್ಕೂಲ್ ಆ್ಯಕ್ಚುಲಿ. ಅಲ್ಲಿ ಸೈಡಲ್ಲಿ ಹೋಯ್ತು, ಅಯ್ಯೋ ಇದು ಸ್ಕೂಲ್ ಆ್ಯಕ್ಚುಲಿ. ಇಲ್ಲಿ ಯಾವಾಗಲೂ ಈ ಏರಿಯಾ ಇದೆಯಲ್ಲ, ಅದು ಫುಲ್ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಈವ್ನಿಂಗ್ ಆದರೆ. ಬಿಕಾಸ್ ಯಾಕಂದರೆ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಅಲೋನೇ ಇಲ್ಲ. ಕಾರ್ ಈ ಕಡೆನೂ ಹೋಗಂಗಿಲ್ಲ, ಆ ಕಡೆಯಿಂದ ಬರೋಂಗೂ ಇಲ್ಲ. ಮತ್ತೆ ಇದಿಲ್ಲಿ ರೌಂಡ್ ಅಬೌಟು. ಆ ಕಡೆಯಿಂದ ಬಂದರೆ ಇದನ್ನ ಸುತ್ಕೊಂಡು ಈ ಕಡೆಗೆ ಬರಬೇಕು. ಹಂಗೆ ಈ ಕಡೆಯಿಂದ ಹೋದರೆ ಹಂಗೆ ಸುತ್ಕೊಂಡು ಆ ಕಡೆಗೆ ಹೋಗಬೇಕು. Wait a minute. Who are you? ಬಂದೆ ರೈಲ್ವೆ ಸ್ಟೇಷನ್ ಹತ್ರ. ಇದೇ ಸ್ಟೇಷನ್, ಕೋವೆಂಟ್ರಿ ಸ್ಟೇಷನ್. ಸೊ ನನಗೀಗ ಟ್ರೈನ್ ಇರೋದು 10:05ಗೆ. ಈಗ ಟೈಮ್ ಬಂದು 9:51 ಆಗಿದೆ. ಇನ್ನೂ 15 ಮಿನಿಟ್ಸ್ ಇದೆ. ಅಲ್ಲಿವರೆಗೂ ಹೊರಗಡೆ ಕಾಯ್ತಾ ಇರಬೇಕು. ಒಳಗಡೆ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆ. ಓಕೆ, ಹೋಗೋಣ ಈಗ. ಅಲ್ಲಿ ಮಷಿನ್ ಕಾಣಿಸ್ತಿದೆಯಲ್ಲ, ಅದೇ ಮಷಿನಲ್ಲಿ ಸ್ಕ್ಯಾನ್ ಮಾಡಬೇಕು. ಇನ್ನೊಂದು 6 ಮಿನಿಟ್ಸ್ ಇದೆ ಟ್ರೈನ್ಗೆ. ಒಳಗಡೆ ಹೋಗ್ತೀನಿ ಈಗ. ವೇಟಿಂಗ್ ಫಾರ್ ಟ್ರೈನ್. ಜಸ್ಟ್ ಟ್ರೈನ್ ಕೂತ್ಕೊಂಡಿದ್ದೀನಿ. ಲಂಡನ್ ಯೂಸ್ಟನ್ಗೆ ರೀಚ್ ಆಗೋದು 11:49ಗೆ. ಗೈಸ್, ಒಂದು ತಪ್ಪು ಮಾಡಿಬಿಟ್ಟೆ ನಾನು ಅವಂತಿ ಎಕ್ಸ್ಪ್ರೆಸ್ಸಲ್ಲಿ ಹೋಗಬೇಕಿತ್ತು. ನಾನು ನಾರ್ತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಟ್ರೈನ್ ಹತ್ಕೊಂಡು ಬಂದುಬಿಟ್ಟಿದ್ದೀನಿ ಜೋಶಲ್ಲಿ, ಗೊತ್ತಾಗಲಿಲ್ಲ. ಈಗ ಮತ್ತೆ ನಾನು ರಗ್ಬಿ ಅಂತ ಒಂದು ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು 30-40 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಆ ಟ್ರೈನ್ಗೆ. ಬಿಕಾಸ್ ಅದು ಫಾಸ್ಟ್ ಟ್ರೈನ್. ನಾನು ಫಾಸ್ಟ್ ಟ್ರೈನ್ ಹತ್ಕೋಬೇಕಿತ್ತು. ಜೋಶಲ್ಲಿ ಹತ್ಕೊಳ್ಳೋಣ ಅಂತೇಳಿ ಹತ್ಕೊಂಡ್ಬಿಟ್ಟೆ. ಈಗ ಮತ್ತೆ ನಿಂತ್ಕೋಬೇಕು, ಬೇಜಾರಾಗ್ತಿದೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ವೆಯ್ಟ್ ಅಂಟಿಲ್ 10:55 ಇಲ್ಲಿ ಬರುತ್ತೆ. ಮತ್ತು ನೆಕ್ಸ್ಟು ಮಿಲ್ಟನ್ ಕೇನ್ಸಲ್ಲಿ ಮಾತ್ರ ಸ್ಟಾಪ್ ಇರೋದು. ಅದಾದಮೇಲೆ ನಾವು ಡೈರೆಕ್ಟ್ ಲಂಡನ್ ಯೂಸ್ಟನ್ಗೆ ಹೋಗ್ತೀವಿ. ಏನು ಮಾಡೋಕ್ಕಾಗಲ್ಲ, ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು ಯಾವಾಗ ಹೋಗ್ತೀನಿ ಅಂತ ಹೇಳಿ. ಇದೇ ರಗ್ಬಿ. ಇಲ್ಲಿ ನಾನು ಇಳ್ಕೋಬಾರ್ದಿತ್ತು, ಬಟ್ ಇಳ್ಕೊಬಿಟ್ಟೆ. ಇವತ್ತೇನು ಅಷ್ಟು ಚಳಿ ಕೂಡ ಇಲ್ಲ. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಹೋಗ್ಬೋದಿತ್ತು ಒಂದು ಸ್ಟಾಪು. ರಗ್ಬಿಲಿ ಸುಮ್ಮನೆ ಸುತ್ತಾಡ್ಕೊಬರ್ಬೋದಿತ್ತು. ಬಟ್ 40 ಮಿನಿಟ್ಸಲ್ಲಿ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಂದು 2.5 ಇಯರ್ಸ್ ಬ್ಯಾಕ್ ಏನೂ ಇಲ್ಲದೆ ಸುಮ್ಮನೆ ಇಲ್ಲಿಗೆ ಓದಬೇಕು ಅಂತ ಬಂದಿದ್ದು. ಈಗೇನೋ ಒಂಥರ ಲೈಫ್ ಒಂದು ಸ್ವಲ್ಪ ಚೇಂಜ್ ಆಗ್ತಿದೆಯಲ್ಲ. ಎಲ್ಲೋ ಮೈಸೂರಲ್ಲಿ ಬಿದ್ದಿದ್ದೆ ನಾನು. ಇಷ್ಟು ದೂರ ಬಂದು ಏನೋ ಮಾಡ್ತಿದ್ದೀನಲ್ಲ, ಕಿದ್ದಬಾಗ್ತಿದ್ದೀನಲ್ಲ ಅಂತ ಒಂಚೂರು ಖುಷಿ ಆಗ್ತಿದೆ. ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ಬೇಕು ನಾನು. ಇನ್ನೂ ಲೈಫಲ್ಲಿ ತುಂಬಾ ಮಾಡೋದಿದೆ. ಸೊ ಹಂಗೆ ಮಾಡ್ತಾ ಇರೋಣ. ಎವ್ರಿ ಡೇ ಈಸ್ ಅ ಪಾಸಿಟಿವ್ ಡೇ. ಸೊ ಅದನ್ನು ಅಂದ್ಕೊಂಡೆ, ಏನು ನೆಗೆಟಿವ್ಸ್ ಬಂದು ತಲೆ ಕೆಡ್ಸ್ಕೊಳ್ದೆ ಪಾಸಿಟಿವ್ಸ್ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಮೂವ್ ಆನ್ ಆಗಬೇಕು. ಅದನ್ನೇ ನಾನು ಕೂಡ ಈಗ ಮಾಡ್ತಿರೋದು. ಇವತ್ತಿನ ಡೇ ಅಂತೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಮತ್ತು ನಾನು ಅಲ್ಲಿ ಹೋಗಿ ಟ್ಯೂಬ್ ಹೆಂಗಿರುತ್ತೆ, ಮತ್ತು ಅಲ್ಲಿನ ಟ್ಯೂಬ್ದು ಸಿಸ್ಟಮ್ ಹೆಂಗಿದೆ ಪ್ರತಿಯೊಂದು ಹೇಳ್ತೀನಿ. ಬಟ್ ನಾನೀಗ ಲಂಡನ್ ಯೂಸ್ಟನ್ ಇಳ್ಕೊಂಡ್ಮೇಲೆ ನಾನು ಅಲ್ಲಿಂದ ಆ್ಯಕ್ಚುಲಿ ಟ್ರಾವೆಲ್ ಕಾರ್ಡ್ ತೊಗೋಬೇಕು. ಟ್ರಾವೆಲ್ ಕಾರ್ಡ್ ತೊಗೊಂಡು ಅದನ್ನು ಯೂಸ್ ಮಾಡಿಕೊಂಡು ನಾನು ಎಲ್ಲ ಕಡೆ ಅನ್ಲಿಮಿಟೆಡ್ ಟ್ರಾವೆಲ್ ಇದೆ ನನಗೆ. ಟ್ರಾಮಲ್ಲಿ ಹೋಗ್ಬೋದು, ಮತ್ತು ಬಸ್ಸಲ್ಲಿ ಓಡಾಡ್ಬೋದು, ಮತ್ತು ಟ್ಯೂಬಲ್ಲಿ ಕೂಡ ಓಡಾಡ್ಬೋದು, ಮತ್ತು DLR ಕೂಡ ಓಡಾಡ್ಬೋದು. ಸೊ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಸೊ ನಾನು ಲಂಡನ್ ಯೂಸ್ಟನ್ನಲ್ಲಿ ಇಳಿದ ತಕ್ಷಣ ಟ್ರಾವೆಲ್ ಕಾರ್ಡ್ ತೊಗೊಂಡು ಅಲ್ಲಿಂದ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನಾನು ಇಲ್ಲಿ ವೆಯ್ಟ್ ಮಾಡ್ತೀನಿ. ನಿಮಗೆ ಒಂದು ಟ್ರೈನ್ ಬಂದಮೇಲೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಇದೇ ಟ್ರೈನಲ್ಲಿ ಹೋಗೋದು ನಾನು. 10:55ಗೆ ಸೇಮ್ ಟ್ರೈನ್ ಬರುತ್ತೆ. 4 ಹೋಗಬೇಕಿತ್ತು. ಈಗ 10:34ಗೆ ಆ್ಯಕ್ಚುಲಿ ಟ್ರೈನ್ ಇದೆ ಅವಂತಿ. ಸೊ ಅದರಲ್ಲೇ ಹೋಗ್ಬೋದು. ಆಫ್ ಪೀಕ್ ಯಾವ ಟೈಮಲ್ಲಾದರೂ ಹೋಗ್ಬೋದು. ಅದಕ್ಕೆ ನಾನು 10:34 ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 4 ಮಿನಿಟ್ಸ್ ಇದೆ ಟೈಮ್.
ಹೋಗೋಣ ಬನ್ನಿ. ಟ್ರೈನ್ ಬಂತು. ಇದರಲ್ಲೇ ಹೋಗೋದು ನಾನು ಇವತ್ತು. ಈಗ ಜಸ್ಟ್ ಲಂಡನ್ ಯೂಸ್ಟನ್ ಟ್ರೈನ್ ಇನ್ನೇನು ಅರೈವ್ ಆಗುತ್ತೆ. ನಾನು ಇಳ್ಕೊಂಡು ಫಸ್ಟ್ ಲಂಡನ್ ಹೋಟೆಲ್ಗೆ ಹೋಗಬೇಕು, ಅಲ್ಲಿ ಟ್ಯೂಬ್ ತೊಗೋಬೇಕು. ಅಲ್ಲಿಂದ ನಾನು ನನ್ನ ಡೆಸ್ಟಿನೇಷನ್ಗೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅಂತ ಇದೆ, ಅದನ್ನು ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ತುಂಬಾ ಲಾಂಗ್ ಜರ್ನಿ ಇದೆ. ನನಗೆ 1 o'clock ನಾನು ಅಲ್ಲಿ ಇರಬೇಕು. And for those of you celebrating National Spinach Day, Nougat Day, Purple Day or Manatee Appreciation Day, please. ನಾನು ಲಂಡನ್ ಅಂಡರ್ಗ್ರೌಂಡ್ ಸ್ಟೇಷನ್ಗೆ ಹೋಗಬೇಕು. ಜನ ನೋಡಿ ಎಷ್ಟು ಜನ ಇದ್ದಾರೆ. ಇದು ನಾರ್ಮಲ್, ನಾನು ಬಂದಾಗೆಲ್ಲ ಹೆಂಗೆ ಕೂತಿರ್ತಾರೆ. ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ಲಿಸ್ಟ್ ಕೊಡುತ್ತೆ ಯಾವುದು ಅವೈಲಬಲ್ ಇದೆ ನೆಕ್ಸ್ಟ್ ಅಂತ ಹೇಳಿ. ಈಗ ಲಂಡನ್ ಯೂಸ್ಟನ್ ಅಂಡರ್ಗ್ರೌಂಡ್ ಸ್ಟೇಷನ್ಗೆ ಹೋಗಬೇಕು. ಲೆಟ್ಸ್ ಗೋ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಏನಾದರೂ ಕಳ್ತನ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ನೋಡಿ ಅಲ್ಲಿ ಲೆಫ್ಟ್ ಇದೆಯಲ್ಲ, ಅದನ್ನು ಬ್ಲ್ಯಾಂಕಾಗಿ ಬಿಡಬೇಕು. ಅಲ್ಲಿ ಯಾರಾದರೂ ಫಾಸ್ಟಾಗಿ ವಾಕ್ ಮಾಡ್ಕೊ ಹೋಗ್ಬೇಕಂದ್ರೆ ಹೋಗೋಕ್ಕೆ ದಾರಿ ಎಷ್ಟು ಡಿಸಿಪ್ಲಿನ್ಡಾಗಿ ಮೇಂಟೈನ್ ಮಾಡಿದ್ದಾರೆ. ನಂದು ಆಮೇಲೆ 1625 ರೈಲ್ ಕಾರ್ಡ್ ಇತ್ತು, ಅದನ್ನು ಸೆಲೆಕ್ಟ್ ಮಾಡಿದೆ. ಫಾರ್ಮ್ ಎಸ್ ಓಕೆ, ಟ್ಯಾಪ್ ಮಾಡ್ಬೋದು ಈಗ. Yes. Yeah. I was trying, like, that was not working, so I just came here and tried with that. So I think the bank has no auto. Guys, ಕೊನೆಗೂ ಸಿಕ್ತು. Platform 2. ನಾವು ಹೋಗಬೇಕಾಗಿರೋದು ವಾಟರ್ಲೂ. ಸೊ ಇದೇ ಪ್ಲ್ಯಾಟ್ಫಾರ್ಮ್ ಹೋಗಬೇಕು. ಫೈನಲಿ ಟ್ಯೂಬ್ ಹತ್ರ ಬಂದೆ. ಈಗ ಇನ್ನೊಂದು ಎವ್ರಿ 2 minutesಗೆ ಟ್ಯೂಬ್ ಇದೆ. ಸೊ ನೆಕ್ಸ್ಟ್ ಟ್ಯೂಬ್ಗೆ ಹತ್ಕೊಂಡು ಹೋಗಬೇಕು. ಹೋಗ್ತಿರೋದು ವಿ ಆರ್ ಶೇರಿಂಗ್ ಕ್ರಾಸ್ ಅಂತ ಹೇಳಿ. ಲೆಟ್ಸ್ ಗೋ. For southbound Northern Line Southern Line train, Charing Cross, terminating at Kennington. ವಾಟರ್ಲೂಗೆ ಬಂದೆ. ಇಲ್ಲ ಟ್ರೈನ್ ತೊಗೊಂಡು ಮತ್ತೆ ಹತ್ಕೊಂಡು ಹೋಗಬೇಕು. ಎಷ್ಟು ಜನ ಇದ್ದಾರೆ ಇಲ್ಲಂತೂ, ಸಿಕ್ಕಾಪಟ್ಟೆ ಜನ. ಇವತ್ತು ವರ್ಕಿಂಗ್ ಡೇ ಬೇರೆ, ಅದಕ್ಕೆ ಎಲ್ಲರೂ ಹೋಗ್ತಿದ್ದಾರೆ. ನಿಮ್ಗೆ ಕಾಣಿಸ್ತಿರ್ಬೇಕು, ಇದು UK ಲಿ ಟಾಲೆಸ್ಟ್ ಬಿಲ್ಡಿಂಗ್ ಶಾರ್ಡ್ ಅಂತ ಹೇಳಿ. ಆ ಪ್ಲೇಸ್ಗೆ ಒಂದ್ಸಲ ಹೋಗಬೇಕು, ನೋಡ್ಕೊಂಡು ಹೋಗೋಣ. ಯಾವಾಗಾಗುತ್ತೋ ಅವಾಗ ಹೋಗೋದು. ಮತ್ತು ಅಲ್ಲಿ ನಾಯಿ ಇದೆಯಲ್ಲ, ಅದು ಆಗ್ಲಿಂದ ಪೀಜನ್ಸ್ನ ಚೇಸ್ ಮಾಡ್ತಿದೆ. ಹಿಡಿಯೋಕ್ಕಾಗ್ತಿಲ್ಲ ಅದಕ್ಕೆ. ಇಲ್ಲಿನ ಪೀಜನ್ಸ್ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್, ಈಗ ಪ್ಲಾಟ್ಫಾರ್ಮ್ 17 ಬಂದೆ. ಇಲ್ಲಿಂದ ಡೆಸ್ಟಿನೇಷನ್ಗೆ ಟ್ರೈನಲ್ಲಿ ಹೋಗಬೇಕು. ಲೆಟ್ಸ್ ಗೋ. ನಾನೀಗ ಇದೇ ಟ್ರೈನಲ್ಲಿ ಹೋಗ್ತಾ ಇರೋದು. ಆದರೂ ಇಂಡಿಯಾಲಿದ್ದಾಗ ಫ್ರೆಂಡ್ಸ್ ಅಂತೆ ಎಲ್ಲರೂ ಇದ್ದು ಓಡಾಡೋಕ್ಕೆ. ಇಲ್ಲಿ ಬಂದಮೇಲೆ ಒಬ್ಬಳೇ ಓಡಾಡಬೇಕು. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನೋ ಒಂಥರ ಫನ್. ಅಲೋನಾಗಿ ಹೋದರೂ ಕೂಡ ಏನೋ ಒಂಥರ ಇಲ್ಲಿ ಯೂಸ್ ಟು ಇರ್ತಾರೆ ಎಲ್ಲರೂ. ನಾರ್ಮಲಾಗಿ ಸಿಂಗಲಾಗಿ ಓಡಾಡ್ತಾರೆ, ಯಾರಿಗೂ ತಲೆ ಕೆಚ್ಕೊಡಲ್ಲ. ನಾನು ಹಂಗೆ ಅದರಲ್ಲಿ ಒಬ್ಳು ಅನ್ಕೋಬಿಡಿ ಅಷ್ಟೇ. ಅದಕ್ಕೆ ಖುಷಿಯಾಗಿ ಯಾವಾಗಲಾದ್ರೂ ಹೋಗ್ಬೇಕಂದ್ರೆ ರಜಾ ಹಾಕ್ಕೊಂಡು, ಇಲ್ಲಾಂದರೆ ಈ ಥರ ಏನಾದರೂ ಕೆಲಸ ಇದ್ದರೆ ಹೋಗ್ತಾ ಇರ್ತೀನಿ.
Once your platform that's at Isleworth, if you're leaving at Isleworth, we'll need to make sure that you leave from the front 7. ಮಾರ್ನಿಂಗ್ ನಾನು ಮನೆಗೆ ಬಿಟ್ಟು 10 o'clockಗೆ ಈ ಟ್ರೈನ್ ಮಿಸ್ ಮಾಡಿಕೊಂಡು ಮತ್ತೆ ಬೇರೆ ಟ್ರೈನ್ ಹತ್ಕೊಂಡು ಈಗ ಮತ್ತೆ ಇನ್ನೊಂದು ಟ್ಯೂಬ್ ಹೋಗಿ ಮತ್ತೆ ಇನ್ನೊಂದು ಟ್ರೈನ್ ಹತ್ಕೊಂಡು ತಲೆನೋವು. ಬಟ್ ಅದು ವಿ ಆರ್ ಗೋಯಿಂಗ್ ಫಾರ್ ಅ ಗುಡ್ ಥಿಂಗ್. ಆದಷ್ಟು ಬೇಗ ನಿಮಗೆ ಅದ್ರ ಬಗ್ಗೆನೂ ತುಂಬ ಜಾಸ್ತಿ ಬ್ಲಾಗ್ಸ್ ಬರುತ್ತೆ. ಈಗ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅದೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ಹಿಟ್ ಮಾಡಿ ಪ್ಲೀಸ್. ನನ್ನ ಫಸ್ಟ್ ಪಾರ್ಟ್ ಆಫ್ ವ್ಲಾಗ್ ಆಗಿತ್ತು. ಮತ್ತು ಸೆಕೆಂಡ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ಮತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಎಕ್ಸೈಟ್ಮೆಂಟ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬಾಯ್.